ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ಹೆಚ್ಚಾಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಎಲ್ಲಿರೋದು? ದೊಡ್ಡ ಪ್ರಶ್ನೆ ಇದು. ಮುಜ್ತಬಾ ಖಮೇನಿ ಇರುವುದು ಎಲ್ಲಿ ಅಂತ ದೊಡ್ಡ ಪ್ರಶ್ನೆ ಇದೆ. ಇದು ಇರಾನ್ನಲ್ಲೇ ಇರೋದಾ? ಅಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರೋದಾ? ಬಂದಂಥ ಒಂದು ಸಂದೇಶ ಇತ್ತಲ್ಲ, ಅದು ಯಾವ ಸಂದೇಶ ಎಲ್ಲ ಪ್ರಶ್ನೆ ಇತ್ತಲ್ಲ. ಮುಜ್ತಬಾ ಬಗ್ಗೆ ಇದೀಗ ಮಾಹಿತಿ ಬಿಚ್ಚಿಡ್ತಾ ಇರೋದು ರಷ್ಯಾದ ರಾಯಭಾರಿ. ಗೊಂದಲಗಳಿಗೆ ರಷ್ಯಾದ ರಾಯಭಾರಿ ಅಲೆಕ್ಸಿ ಡೆಡೋವ್ ತೆರೆ ಎಳಿತಾ ಇದ್ದಾರೆ. ಇಲ್ಲಿ ಮುಜ್ತಬಾ ಖಮೇನಿ ರಷ್ಯಾದಲ್ಲೇ ಇದ್ದಾರೆ ಅಂಥೇಳಿ ಅಲೆಕ್ಸಿ ಡೆಡೋವ್ ಮುಜ್ತಬಾ ಖಮೇನಿಯ ಬಗ್ಗೆ ಇದೀಗ ಮಾತಾಡ್ತಾ ಇದ್ದಾರೆ. ನೋಡಿ, ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ಬಳಿಕ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಗಾಯಗೊಂಡು ಇದೀಗ ಮುಜ್ತಬಾ ಖಮೇನಿ ಇರೋದು ರಷ್ಯಾದಲ್ಲಿಯೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂಥೇಳಿ ಒಂದು ವದಂತಿ ಇತ್ತು. ಆದರೆ ಇದೀಗ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಷ್ಯಾದ ರಾಯಭಾರಿ. ಇರಾನ್ಗೆ ಬ್ಯಾಕ್ ಬೋನ್ ಮುಜ್ತಬಾ ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ಇದೀಗ ಇರಾನ್ ಒಂದು ಕಡೆ ಹೋರಾಟವನ್ನು ಮಾಡ್ತಾ ಇದೆ. ಮುಜ್ತಬಾ ಅವರ ಬೆಂಬಲಿಗರ ಉತ್ಸಾಹ ಕಡಿಮೆಯಾಗಿಲ್ಲ. ಕಳೆದ ತಿಂಗಳಲ್ಲಿ ಸಾವಿರಾರು ಜನ ಬೀದಿಗಿಳಿದು ಬೆಂಬಲವನ್ನು ಕೊಟ್ಟಿದ್ದರು. ಇರಾನ್ಗೆ ಯಾರು ಬ್ಯಾಕ್ ಬೋನ್ ಆಗಿದ್ದಾರೆ ಎಂಬ ಪ್ರಶ್ನೆ ಇತ್ತು. ಆದರೆ ಇದೀಗ ಮುಜ್ತಬಾ ರಷ್ಯಾದಿಂದ ಎಲ್ಲವನ್ನೂ ನಿಯಂತ್ರಣ ಮಾಡ್ತಿರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಮುಜ್ತಬಾ ನಮ್ಮ ತಂದೆ ಆಳ್ವಿಕೆಯಲ್ಲಿ ತೆರೆಮರೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಮೊದಲೆಲ್ಲ ವಿರಳವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದರು. ಈಗ ಅವರು ದೇಶದ ಅತ್ಯಂತ ಶಕ್ತಿಶಾಲಿ ಸ್ಥಾನವನ್ನು ಹೊಂದಿದ್ದಾರೆ. ರಷ್ಯಾದಿಂದಲೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಎನ್ನುವ ಪ್ರಶ್ನೆ ಕೂಡ ಅವರಲ್ಲಿ ಇದೀಗ ಅನೇಕರಲ್ಲಿ ಅದು ಒಂದು ಕಡೆ ಮೂಡ್ತಾ ಇದೆ. ಅವರ ತಂದೆಯ ಬಗ್ಗೆ ಅವರು ಹೇಳಿಕೊಂಡಿರುವಂಥ ಮಾತುಗಳು ಇದೀಗ ಎಲ್ಲ ಆಚೆ ಬರೋಕ್ಕೆ ಶುರುವಾಗಿದೆ.